ಎಷ್ಟೇ ಕಷ್ಟ ಬಂದ್ರೂ ಭಾಗ್ಯ ಅದರ ವಿರುದ್ಧ ಹೋರಾಡ್ತಾಳೆ. ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಪಿಕೊಳ್ಳಲ್ಲ. ತನ್ನವರಿಗೋಸ್ಕರ ಜೀವ ಕೊಡೋದಕ್ಕೂ ಸಿದ್ಧ ಇರ್ತಾಳೆ. ಇದೀಗ ಶ್ರೇಷ್ಠ ಬಲೆಯಿಂದ ಆದಿ ತಾಂಡವ್ನ ಕಾಪಾಡಿದ್ದಲ್ಲದೆ ತಾನು ಬಚಾವಾಗಿದ್ದಾಳೆ. ಇದೀಗ ಕುತಂತ್ರಿ ಶ್ರೇಷ್ಠಗೆ ಸೋಲು ಫಿಕ್ಸ್ ಆಗಿದೆ. ಮತ್ತೊಂದು ಕಡೆ ಆದಿ ಭಾಗ್ಯ ಮದುವೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅಷ್ಟಕ್ಕೂ ಆದಿ ಭಾಗ್ಯ ಮದುವೆ ನಡೆಯುತ್ತಾ? ಶ್ರೇಷ್ಠ ಮುಂದೇನು ಮಾಡ್ತಾಳೆ? ಸೀರಿಯಲ್ ನಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇ ನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿ ಈಗ ರೋಚಕತೆಯಿಂದ ಕೂಡಿದೆ. ತಾಂಡವ್ ಭಾಗ್ಯ ಮನೆಗೆ ಬಂದಿರೋದನ್ನ ಶ್ರೇಷ್ಠಗೆ ಸಹಿಸೋದಕ್ಕೆ ಆಗ್ತಿಲ್ಲ. ಆತನನ್ನ ಮತ್ತೆ ತನ್ನ ಬುಟ್ಟಿಗೆ ಹಾಕಿಕೊಳ್ಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾಳೆ. ಆರಂಭದಲ್ಲಿ ಸಾಯ್ತೇನೆ ಅಂತ ಬಿಲ್ಡಿಂಗ್ ಮೇಲೆ ಹತ್ತಿದ್ಲು ಶ್ರೇಷ್ಠ. ಆ ಪ್ಲಾನ್ ಟುಸ್ ಆದ್ಮೇಲೆ ಭಾಗ್ಯಾಳನ್ನ ಸಾಯಿಸಲು ಸುಪಾರಿ ಕೊಟ್ಲು. ರಸ್ತೆಯಲ್ಲಿ ಆಕ್ಸಿಡೆಂಟ್ ಮಾಡಿಸಲು ಹೇಳಿದ್ಲು. ಆದ್ರೆ ಭಾಗ್ಯಾಳನ್ನ ಆದಿ ಬಚಾವ್ ಮಾಡಿದ್ದ. ಬಳಿಕ ತಾಂಡವ್ನ ಕಿಡ್ನಾಪ್ ಮಾಡಿಸಿದ್ಲು ಶ್ರೇಷ್ಠ. ತಾಂಡವ್ನ ಕಿಡ್ನಾಪ್ ಮಾಡಿಸಿ ಆದಿ ಮೇಲೆ ಆರೋಪ ಬರುವಂತೆ ಮಾಡಿದ್ಲು. ಆದ್ರೆ ಭಾಗ್ಯ ಮಗಳಿಗಾಗಿ ತಾಂಡವ್ನ ಹುಡುಕಿದ್ಲು. ಆದ್ರೆ ಅಷ್ಟರಲ್ಲಿ ತಾಂಡವ್ ಆದಿ ಭಾಗ್ಯ ಜೀವನಕ್ಕೆ ಅಪಾಯ ಎದುರಾಗಿತ್ತು. ರೌಡಿಗಳು ಆದಿ ಹಾಗೂ ತಾಂಡವ್ನ ಕಟ್ಟಿ ಹಾಕಿದ್ರು. ಬಳಿಕ ಆದಿಗೆ ಚಾಕು ಚುಚ್ಚಲು ಹೊರಟಿದ್ರು. ಆದ್ರೆ ಅಷ್ಟರಲ್ಲಿ ಭಾಗ್ಯ ರಣಚಂಡಿಯಾದ್ಲು. ತನ್ನನ್ನ ಕಟ್ಟಿ ಹಾಕಿದ್ರು ಅದನ್ನ ಬಿಡಿಸಿಕೊಂಡು ಆದಿಯನ್ನ ಕಾಪಾಡಿದ್ಲು. ಮತ್ತೊಂದ್ ಕಡೆ ರೌಡಿಗಳಿಂದ ಆದಿ ಭಾಗ್ಯ ತಾಂಡವ್ ಬಚಾವಾಗ್ತಿದ್ದಂತೆ ಶ್ರೇಷ್ಠ ಅಲ್ಲಿಗೆ ಪೊಲೀಸರನ್ನ ಕರ್ಕೊಂಡ್ ಬಂದಿದ್ದಾಳೆ. ತಾಂಡವ್ನ ಭಾಗ್ಯ ಆದಿನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿದ್ದಾಳೆ. ಆಕೆಯ ಮಾತು ನಂಬಿ ಪೊಲೀಸರು ಕೂಡ ಅರೆಸ್ಟ್ ಮಾಡಲು ಮುಂದಾಗಿದ್ರು. ಅಷ್ಟರಲ್ಲಿ ಕಿಶನ್ ಸಾಕ್ಷಿ ಸಮೇತ ಬಂದು ಆದಿ ಭಾಗ್ಯಾಳನ್ನ ಬಚಾವ್ ಮಾಡಿದ. ಇದೀಗ ಕಿಡ್ನಾಪರ್ ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಇದರಿಂದಾಗಿ ಶ್ರೇಷ್ಠಗೆ ನಡುಕ ಶುರುವಾಗಿದೆ. ತನ್ನ ವಿರುದ್ಧ ಇರೋ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾಳೆ. ತನ್ನ ಫೋನ್ ಅನ್ನ ಕೂಡ ಎಸೆದಿದ್ದಾಳೆ. ಇದೀಗ ಶ್ರೇಷ್ಠ ಸಿಕ್ಕಿ ಬೀಳ್ತಾಳ, ಅರೆಸ್ಟ್ ಆಗ್ತಾಳ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಇನ್ನು ಭಾಗ್ಯ ತಾಂಡವ್ನ ಕಾಪಾಡಿದ್ದಕ್ಕೆ ಸುನಂದ ತನ್ನದೇ ಕತೆ ಕಟ್ಟಿ ಆದಿಯನ್ನ ದೂರ ಮಾಡಲು ಪ್ರಯತ್ನಿಸಿದ್ದಾಳೆ. ಭಾಗ್ಯಗೆ ಗಂಡನ ಮೇಲಿರೋ ಪ್ರೀತಿಯಿಂದ ತಾಂಡವ್ನ ಕಾಪಾಡಿದ್ದು, ಇನ್ನಾದ್ರೂ ಭಾಗ್ಯಳಿಂದ ದೂರ ಇರಿ ಅಂತ ಹೇಳಿದ್ದಾಳೆ. ಅಷ್ಟರಲ್ಲಿ ಭಾಗ್ಯ ಬಂದು ತಾಯಿಗೆ ವಾರ್ನ್ ಮಾಡಿದ್ದಾಳೆ. ತನಗೆ ತಾಂಡವ್ ಮೇಲೆ ಪ್ರೀತಿನೂ ಇಲ್ಲ, ಕನಿಕರನೂ ಇಲ್ಲ. ಮಗಳಿಗಾಗಿ ನಾನು ಅವಳನ್ನ ಬಚಾವ್ ಮಾಡಿದ್ದು ಅಂತ ಹೇಳಿದ್ದಾಳೆ. ಮತ್ತೊಂದ್ ಕಡೆ ತನ್ವಿ ಕೂಡ ತಾಂಡವ್ಗೆ ನಿನ್ನ ಮೇಲಿನ ಪ್ರೀತಿಯಿಂದ ಅಮ್ಮ ನಿನ್ನನ್ನ ಕಾಪಾಡಿದ್ದು ಅಂತ ಹೇಳಿದ್ದಾಳೆ. ಇದರಿಂದಾಗಿ ತಾಂಡವ್ ಫುಲ್ ಖುಷಿಯಾಗಿದ್ದಾನೆ. ಮತ್ತೊಂದ್ ಕಡೆ ಭಾಗ್ಯ ಆದೀಶ್ವರ್ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾಳೆ. ಕುಸುಮ ಕೂಡ ಇವರಿಬ್ರು ಆದಷ್ಟು ಬೇಗ ಒಂದಾಗ್ಬೇಕು, ಆದಿ ಭಾಗ್ಯ ಮದ್ವೆ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಬುಡಬುಡಕಿಯವರು ಕೂಡ ಈ ಮನೆಯಲ್ಲಿ ಸದ್ಯದಲ್ಲೇ ಮದ್ವೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಸುನಂದ ತಾಂಡವ್ ಭಾಗ್ಯ ಜಾತಕವನ್ನ ಜ್ಯೋತಿಷಿ ಬಳಿ ತೋರಿಸಿದ್ರೆ, ಕುಸುಮ ಕೂಡ ಭಾಗ್ಯ ಆದಿ ಜಾತಕವನ್ನ ತೋರಿಸಿದ್ದಾಳೆ. ಜ್ಯೋತಿಷಿ ಭಾಗ್ಯ ಇಬ್ಬರ ಜೊತೆ ಕೂಡ ಖುಷಿಯಿಂದ ಜೀವನ ಮಾಡ್ತಾಳೆ ಅಂತ ಹೇಳಿದ್ದಾರೆ. ಇದೀಗ ಭಾಗ್ಯ ಯಾರನ್ನ ಮದ್ವೆ ಆಗ್ತಾಳೆ? ಮಕ್ಕಳಿಗಾಗಿ ತಾಂಡವ್ ಜೊತೆ ಇರ್ತಾಳ ಅಥವಾ ಮನಸಾರೆ ಪ್ರೀತಿಸಿದ ಆದಿ ಜೊತೆ ಇರ್ತಾಳ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಒಟ್ಟಿನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಮತ್ತೆ ಮದ್ವೆ ಸಂಭ್ರಮ ಶುರುವಾಗಲಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.